spondylitis, neck pain, and tightness in your neck and shoulder tightness, and till here you get a tightness and full numbness, everything we get when we get shoulder and spondylitis. Okay, neck, shoulder and all we get a tightness, back and all we get pain. For that we have an exercise called Namaskara. ನಮ್ಮದು ಶೋಲ್ಡರು, ನೆಕ್ ಮತ್ತು ಎಲ್ಲದಕ್ಕೂ ಸ್ಪಾಂಡಿಲೈಟಿಸ್ ಬಂದರೆ ತುಂಬ ಪೇಯ್ನ್ ಜಾಸ್ತಿ ಆಗಿ ಅದು ಈ ಬೆರಳು ತನಕನೂ ಮುಟ್ಟುತ್ತೆ. ಇಲ್ಲೆಲ್ಲ ಜುಮ್ ಜುಮ್ ಅಂದ್ಕೊಂಡು ನಮ್ನೆಸ್ ಇರುತ್ತೆ, ಸರ್ಕ್ಯುಲೇಷನ್ ಇರಲ್ಲ, ಇದೆಲ್ಲ ಪೇಯ್ನ್ ಇರುತ್ತೆ ನಿಮಗೆ. ಸೊ ಅದನ್ನೆಲ್ಲ ರಿಲೀಸ್ ಮಾಡೋದು ಹೇಗೆ ಅಂತ ಇವತ್ತು ಹೇಳ್ತೀನಿ. ಫಸ್ಟು ವಾಟ್ ವಿ ಹ್ಯಾವ್ ಟು ಡೂ ನಮಸ್ಕಾರ ಎಕ್ಸಸೈಸ್. ನಾವು ಮೊದಲು ನಮಸ್ಕಾರ ಎಕ್ಸಸೈಸು ಈ ಥರ ಕೈ ಜೋಡಿಸಿ ಇದು ಎಲ್ಲ ಟೈಟಾಗಿ ಹಿಡಿಬೇಕು, ಸ್ಟ್ರೇಟ್ ನಿಂತ್ಕೋಬೇಕು. ಸೊ 1 2 3 4 ನಾನು ತಿರುಗಿ ತೋರಿಸ್ತಾ ಇದ್ದೀನಿ 5. ಈ 5 ಮಾಡುವಾಗ ನಮ್ಮದು ಈ ಕೈ ಸ್ಟ್ರೆಚ್ ಇರಬೇಕು. ಯಾವ ಥರ ಸ್ಟ್ರೆಚ್ ಅಂದರೆ ಇದು ನೋಡಿ, ಇದು ಬ್ಯಾಕ್ ಪುಲ್ ಆಗ್ತಾ ಇದೆ, ಈ ಥರ ಇದು ಪುಲ್ ಆಗ್ತಾ ಇದೆ. ಸೊ ಅದರ ಪುಲ್ ಆಗಬೇಕು. ಸೊ ಮತ್ತೆ ಬಂದು ನಮಸ್ಕಾರ ಮತ್ತೊಂದ್ಸಲ. Again I am showing Namaskara position. This you have to do twice a day when you get time. ನಿಮಗೆ ಟೈಮ್ ಸಿಕ್ಕಾಗ ಮಾಡಬೇಕು, ದಿನಕ್ಕೆ 2 ಸಲ. 1 2 3 4 5 6 come back. ಈ ಥರ ಪ್ರತಿದಿನ ಬೆಳಗ್ಗೆ ಸಂಜೆ 10 ಸಲ ಮಾಡಿದ್ರೆ ನಿಮ್ಮ 1 ತಿಂಗಳಿಂದ 3 ತಿಂಗಳು ಮಾಡಿದ್ರೆ ನಿಮ್ಗೆ ಎಲ್ಲ ಸ್ಪಾಂಡಿಲೈಟಿಸ್ ಇಶ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ, ಆಮೇಲೆ ವ್ಯಾನಿಷ್ ಆಗುತ್ತೆ. ದಿಸ್ ಯು ಹ್ಯಾವ್ ಟು ವರ್ಕ್ ಆನ್ 1 to 2 months or 3 months. Regularly you have to do, no skipping. If you want to release your pain, you have to work on it. And every day morning once you wake up, this is your cot, your head should come down. So we put our neck like this. Down you have to put your neck on the cot and leave your neck like this. Okay, you are outside the cot, you have to keep your neck 15 to 20 counts, you have to keep like this and come out. That helps you to stretch and tightness goes out. ನೀವು ಬೆಳಗ್ಗೆ ಎದ್ದ ತಕ್ಷಣನೇ ನಿಮ್ಮ ಕಾಟಲ್ಲಿ ಈ ಥರ ನೆಕ್ ಹೊರಗೆ ಹಾಕಬೇಕು, ಆ ಕಾಟಿಂದ ಹೊರಗೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ನೆಕ್ ಎಕ್ಸಸೈಸು ಮತ್ತು ನಿಮ್ಮ ಸ್ಪಾಂಡಿಲೈಟಿಸ್ಗೆ. ಇದರ ಜೊತೆ ನಮ್ಮದು ಮ್ಯಾಜಿಕಲ್ ಪಾಯಿಂಟ್ ಕೊಡೋದು ಅಂದರೆ ನಾವು ಒಂದು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನು, ನಿಮ್ಮ ಥಂಬಲ್ಲಿ ನಮ್ಮದು ಸ್ಪಾಂಡಿಲೈಟಿಸ್ ಲೈನ್ ಇರುತ್ತೆ, ಇದೆಲ್ಲ ಹಾಕೋದು ಸ್ಪಾಂಡಿಲೈಟಿಸ್ ಇರುತ್ತೆ. ಇದು ನಾವು ಇದನ್ನು ಸುಜೋಕ್ ಮೆರಿಡಿಯನ್ ಅಂತೀವಿ. ಸೊ ಇಲ್ಲಿಂದ ಇಲ್ಲಿ ನೀವು ಒಂದು ಪೆನ್ನು ಏನಾದ್ರು ತೊಗೊಂಡು ಮಸಾಜ್ ಮಾಡಿದ್ರೆ ನಿಮಗೆ ಎಲ್ಲಿ ಟೈಟ್ನೆಸ್ ಇರುತ್ತೆ ಅಲ್ಲಿ ರೆಡ್ ಬರೋಕ್ಕೆ ಶುರುವಾಗುತ್ತೆ. ಸಿ ದಿಸ್ ಈಸ್ ಅವರ್ ನೆಕ್, ವಿ ಕಾಲ್ ಇಟ್ ಇನ್ ಅ ಸುಜೋಕ್ ಆರ್ಗನ್. ಸೊ ದಿಸ್ ವೆರೆವರ್ ಯು ಮಸಾಜ್ ದಿಸ್ ಯು ಗೆಟ್ ಅ ರೆಡ್ನೆಸ್ ವೇರ್ ಯು ಹ್ಯಾವ್ ಪೇನ್. So you have to release the pain. This is our first joint is neck, and this is CV line neck. Then it is all back, spinal area till the anus. So what we do, our spondylitis and migraine, everything goes with this one exercise. Take a black color sketch pen. Whenever you have time, night athwa morning, you have time in the night, you apply. Don't skip this for 1 to 2 months. You get a good result. ಇದನ್ನು ದಿನ ಮಾಡಿ 1 ರಿಂದ 2 ತಿಂಗಳು ನಿಮಗೆ ತೊಂದರೆ ಆಗದಲ್ಲ ನೀವೆಲ್ಲದರಿಂದ ಹೊರಗ್ತೇನೆ. ಸಿ ನಾನು ಮುಂದೂ ಹಾಕ್ತೀನಿ, ಬಿಕಾಸ್ ಎನಿ ಇಶ್ಯೂ ಯು ಕ್ಯಾನ್ ಕ್ಲಿಯರ್ ವಿತ್ ದಿಸ್. ಯಾವುದೇ ಇಶ್ಯೂಸ್ನು ನೀವು ಇಲ್ಲಿಂದ ಕ್ಲಿಯರ್ ಮಾಡೋದು. ಈ ಥರ ಬ್ಲ್ಯಾಕ್ ಹಾಕ್ಕೊಳ್ಳೋದು ಪೂರ ಬೆಟರ್. ನೈಟ್ ರಾತ್ರಿ ಹಾಕೋದ್ರಿಂದ ಬೆಳಗ್ಗೆ ತನಕ ಇಟ್ಕೋಬೋದು. ಇಫ್ ಯು ಪುಟ್ ಇನ್ ದ ನೈಟ್ ಯು ಕ್ಯಾನ್ ಕೀಪ್ ಇಟ್ ಟಿಲ್ ಮಾರ್ನಿಂಗ್ ಆ್ಯಂಡ್ ರಿಮೂವ್ ಇಟ್. ಎವ್ರಿ ಡೇ ಡೂ ಇಟ್ for minimum 2 months. All your spondylitis will get vanished, all numbness goes out. And this is surgical tape we call. This is big one. This you get it in a medical store. This is called paper tape also, and surgical tape. It is a 2 inches. This big one is 3 inches one. Then you apply in this green gram dal and methi. ಇದು ಸರ್ಜಿಕಲ್ ಟೇಪ್ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಮೆಂತ್ಯ ಹೆಸರು ಕಾಳ್ದು ಟೇಪ್. So put it like this, wrap full. Itara wrap. This you have to stimulate like this. You get a very good result with this. Keep it whole night. ನೀವು ಇದನ್ನು full whole night ಇಡಿ. If you have migraine issue, same time this helps you, but here also this what I left, no, this is our head. So this methi seed you can apply here, one cap.
ದೆನ್ ಮೈಗ್ರೇನ್ ಆಲ್ಸೋ ಗೋಸ್. ಇದು ಮೈಗ್ರೇನ್ ಇರೋರಿಗೆ ಇಲ್ಲಿ ನೆತ್ತಿ ಮೇಲೆ, ಸೊ ಇಲ್ಲೂ ಮೆಂತ್ಯ ಹಾಕಿ ಸ್ಟ್ರಿಪ್ ಕವರ್ ಮಾಡಿ ಹೋಲ್ ನೈಟ್ ಇಟ್ರಿ ಅಂದರೆ ಫುಲ್ಲು ಹೋಗುತ್ತೆ ನಿಮ್ಮದು ನೋವು, ನೆತ್ತಿ ನೋವು, ಸ್ಪಾಂಡಿಲೈಟಿಸ್, ಎವ್ರಿಥಿಂಗ್. ದೆನ್ ಇನ್ ಬಿಟ್ವೀನ್ ದ್ಯಾಟ್ ಸ್ಪಾಂಡಿಲೈಟಿಸ್ ವಾಟ್ ಯು ಹ್ಯಾವ್ ಟು ಡೂ, this is major point we call it. When we see this is crease we get it. So down there is a point, massage it, circulate it, you get a pain, bad pain. Here also you have to massage. Then take a big pillow, keep one pillow here, push your hand like this. You have to push it nicely, push, 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 then remove. Push with a pillow, push it and remove. Both the hand you have to do. So this helps a lot, and slowly how much you can push your hand, you can push it here. This is the exercise. Back, how much you are able to touch, take a support and touch.